ನನಗಿನ್ನ ನೆನಪಿದೆ, ನೀವು ಮದುವೆ ಆಗಿರೋ ವಿಚಾರ ಪ್ರಪಂಚಕ್ಕೆ ಗೊತ್ತಿಲ್ಲ ಅನ್ನೋದು ಬಿಟ್ರೆ, ಅಂದ್ರೆ ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಗೊತ್ತಿಲ್ಲ ಅನ್ನೋದು ಬಿಟ್ರೆ, ನಿಮ್ಮ ಸರೌಂಡಿಂಗ್ಸ್ ಎಲ್ಲರಿಗೂ ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿತ್ತು, ನೀವು ಪ್ರೀತಿ ಮಾಡ್ತಿರೋ ವಿಚಾರವನ್ನ ಗೊತ್ತಿತ್ತು. ನಿಮ್ಮ ಆತ್ಮೀಯರಿಗೆ ಮಾತ್ರ ಈ ವಿಚಾರವನ್ನ ಹೇಳ್ಕೊಂಡಿದ್ರಿ. ಹೌದು, ಆತ್ಮೀಯರಿಗೆ ಯಾಕೆ ಹೇಳ್ಕೊಂಡಿದ್ದು ಅಂತಂದರೆ, ಯಾವಾಗಲೂ ಜೊತೆಗೆ ಇರ್ತೀವಿ, ಜೊತೆಗೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅವರಿಗೆ ನನಗೆ ಸುಳ್ಳು ಹೇಳೋಕ್ಕೆ ಮನಸ್ಸು ಬರಲಿಲ್ಲ. ಕೆಲವೊಂದು ಹೇಳಿದ್ದೀನಿ, ಅಪ್ಪ ಇಲ್ಲ ಅನ್ನೋದನ್ನು ನಾನು ಅವ್ರ ಹತ್ರ ಬಿಟ್ಕೊಟ್ಟಿರಲಿಲ್ಲ. ಅಪ್ಪ ಇದ್ದಾರೆ ಅಂತಲೇ ಹೇಳಿದೆ. ಈವನ್ ಲಾಸ್ಟ್ ನಾವು ಒಂದು ಈವೆಂಟ್ ಮಾಡಿದ್ವಿ, ನಮ್ಮದೇ ಆದ ಒಂದು ಬಿಸ್ನೆಸ್ ಈವೆಂಟು. ಸೊ ಅಲ್ಲಿ ಎಲ್ರಿಗೂ ಸಾರಿ ಕೇಳಿದೆ. ಆ ಒಂದು ಗಿಲ್ಟ್ ಇತ್ತು ನನಗೆ, ನಾನು ಸುಳ್ಳು ಹೇಳ್ಬಿಟ್ಟಿದ್ನಲ್ಲ ಅಂತ. ಸೊ ಎಲ್ರಿಗೂ ಹೇಳಿದೆ ಮದುವೆ ಆಗಿದ್ದು, ಬಟ್ ಪಬ್ಲಿಕ್ ಮಾಡಿರಲಿಲ್ಲ ಅಷ್ಟೇ. ಬೇಡ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದು, ಯಾರೋ ಕಮೆಂಟ್ ಮಾಡೋದು, ಆ ಥರ ಎಲ್ಲ ಇಷ್ಟ ಇರಲಿಲ್ಲ. ಬಟ್ ಅದಾದಮೇಲೆ ಅಷ್ಟು ಇಷ್ಟ ಇಲ್ಲ ಅಂದ್ರೂ ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆ ನಾನೇ ಕ್ವಶನ್ ನಾನೇ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಅದು ನನ್ನ ಒಂದು ಫ್ರೆಂಡು ಸ್ಟಾರ್ಟ್ ಮಾಡು ಅಂತ ಅನ್ನಲು. ಸೊ ಹೆಂಗೆ ಸ್ಟಾರ್ಟ್ ಮಾಡೋದು, ಏನು ಮಾಡೋದು, ನನ್ನ ಲೈಫಲ್ಲಿ ಏನು ತೋರಿಸೋದು, ನಾನು ಪರ್ಸ್ನಲ್ ಶೇರ್ ಮಾಡ್ಕೊಳ್ಬೇಕಾಗುತ್ತೆ. 7 years ಬ್ಯಾಕೆ ನನಗೆ ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು. ಈ ಥರನೇ ಪರ್ಸ್ನಲ್ ಶೇರ್ ಮಾಡ್ಕೊಳ್ಬೇಕಾಗತ್ತೆ ಅಂತಲೇ ಬೇಡ ಅಂತ ಅವಳು ಒಂದು ಮಾತು ಹೇಳಿದ್ಲು. ಆಯಿತು, ನೀನು ಪರ್ಸ್ನಲ್ ಏನು ಶೇರ್ ಮಾಡ್ಕೊಳ್ಬೇಡ, ಅಂದರೆ ನಿನ್ನ ಹಸ್ಬೆಂಡ್ ತೋರಿಸ್ಬೇಡ, ನಿಮ್ಮ ಮನೆ ಫ್ಯಾಮಿಲಿ ಏನೂ ತೋರಿಸ್ಬೇಡ, ನಿನ್ನ ಲೈಫ್ ಸ್ಟೈಲ್ ತೋರಿಸು, ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಥರ ಅಂದಾಗ ಹೌದಲ್ವಾ, ಆಯಿತು. ಆವಾಗ ಅಲ್ಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗೆ ನಂಗೆ ಮದುವೆ ಆಗಿದೆ ಹಂಗೆ ಹಿಂಗೆ ಅಂತ ಏನೂ ಹೇಳ್ಕೊಂಡೇ ಇರಲಿಲ್ಲ. ಜಸ್ಟ್ ನನ್ನ ಲೈಫ್ ಸ್ಟೈಲು, ನನ್ನ ಮಾರ್ನಿಂಗ್ ರೋಟೀನು, ಸೊ ಇದೆಲ್ಲದನ್ನು ತೋರಿಸ್ತಾ. ಸೊ ಅದೆಲ್ಲದು ತುಂಬ ಜನಕ್ಕೆ ಇಷ್ಟ ಆಯಿತು. 1000+ ಕಮೆಂಟ್ ಮಾಡ್ತಾಯಿದ್ರು, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾಯಿತ್ತು. ಖುಷಿ ಇದೆ ಅದಕ್ಕೆ.